ಕಳ್ತನ ಕೇಸ್ ರಿಪೋರ್ಟ್ ಆಗಿತ್ತು ಜನವರಿ ತಿಂಗಳಿಂದ ಬೇರೆ ಬೇರೆ ಸ್ಟೇಷನಲ್ಲಿ. ಬಂಗಾರಪೇಟೆ ಸ್ಟೇಷನ್ನಲ್ಲಿ ಜನವರಿ ತಿಂಗಳಲ್ಲಿ 2 HPT ರಿಪೋರ್ಟ್ ಆಗಿತ್ತು. ಆ 2 HPT ನಮ್ಮ MB ನಗರ್ ವೇಮನ್ ನಗರ ಏರಿಯಾದಲ್ಲಿ ರಿಪೋರ್ಟ್ ಆಗಿತ್ತು. ಅಲ್ಲಿ ನಾವು ನಮ್ಮ ತಂಡ ನಮ್ಮ DYSP ಮಾರ್ಗದರ್ಶನದಲ್ಲಿ ಬಂಗಾರಪೇಟೆ ಇನ್ಸ್ಪೆಕ್ಟರ್ ರವಿ ಮತ್ತು ಕಾಮ್ ಸಮುದ್ರ ಸಬ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸಿಬ್ಬಂದಿಯವರು ತಂಡ ಮಾಡಿ ಅದು ಒಂದು ಚಾಲೆಂಜಿಂಗ್ ಒಂದು ಕೇಸ್ ಇತ್ತು. ಅಲ್ಲಿ ಇಂಟರ್ ಸ್ಟೇಟ್ ಗ್ಯಾಂಗ್ ಅವರು ಇಲ್ಲಿ ಬಂದು ಇಲ್ಲಿ ಕಳ್ತನ ಮಾಡಿದರು. ಆ ಗ್ಯಾಂಗ್ ಅವರು ಬೇಸಿಕಲಿ ಅವರು ತಮಿಳುನಾಡಿನಿಂದ ಇಲ್ಲಿ ಮುಲ್ಬಾಗಲಿಂದ ಆಂಧ್ರದಲ್ಲಿ ಕೂಡ ಕಳ್ತನ ಮಾಡಿದ್ದಾರೆ. ಆಮೇಲೆ ಮುಲ್ಬಾಗಲ್, ಆಮೇಲೆ ಇಲ್ಲಿ ನಮ್ಮ ವೇಮಲ್ ನಗರ ಏರಿಯಾದಲ್ಲಿ ಬಂದು ರಾಮನಗರ ಮತ್ತು ಮದ್ದೂರು ಆ ಕಡೆ ಪೂರ್ತಿ ಕಳ್ತನ ಮಾಡಿದ್ದಾರೆ. ನಾವು ಅಲ್ಲಿ CCTV ಡಿಟೆಕ್ಟ್ ಮಾಡಿ ಮೋರ್ ದ್ಯಾನ್ 300 CCTV ಪರಿಶೀಲನೆ ಮಾಡಿ ಅವರಿಗೆ ಮದುರೈ ತನಕ ಟ್ರ್ಯಾಕ್ ಮಾಡಿದ್ದೀವಿ. ಅದಾದ ನಂತರ ನಮಗೆ ಇವ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು. ಲೋಕಲ್ ಮದುರೈಯಲ್ಲಿ ಕೂಡ ಟೀಮ್ ಜೊತೆ ಮಾತನಾಡಿ ಅವ್ರ ಜೊತೆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಈ 3 ಜನಗೆ ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲಿ ಸುರೇಶ್ ಅಲಿಯಾಸ್ ಪಟ್ಟಣ ಸುರೇಶ್ ಅವರ ಮೇಲೆ ಈಗಾಗಲೇ 61 ಕೇಸಸ್ ಇದೆ. ಮತ್ತು ನೆಕ್ಸ್ಟ್ ವೀರ ಪಾಂಡ್ಯನ್ ಅಲಿಯಾಸ್ ಕುರುಪ ಅವರ ಮೇಲೆ ಕೂಡ 57 ಕೇಸಸ್ ಇದೆ. ಅವರು ತಿರುಚಿಯಿಂದ. ಮತ್ತು ಲಕ್ಷ್ಮಣ್ ಕಾಂತನ ಬಿನ್ ವಿಜಯ ಅವ್ರ ಮೇಲೆ ಕೂಡ 46 ಕೇಸಸ್ ಇವೆ. ಅಲ್ಲಿ ಅವ್ರ ಮೇಲೆ 7 ಮರ್ಡರ್ ಕೇಸ್ ಕೂಡ ಇದೆ. ಅವರು ಆರ್ಗನೈಸ್ಡ್ ವೇಯಿಂದ ಒಂದು ಕಾರ್ ತಗೊಂಡು ಪೂರ್ತಿ ಏರಿಯಲ್ಲಿ ರೇಕಿ ಮಾಡಿ ಇದು ಕಳ್ತನ ಕೇಸಸ್ ಮಾಡ್ತಾಯಿದ್ರು. ಈ ಕೇಸಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಯಶಸ್ವಿಯಾಗಿ ಕೆಲಸ ಮಾಡಿ ನಾವು ನಮ್ಮ ಟೀಮ್ಗೆ ಅವರಿಗೆ ಐ ಕಂಗ್ರ್ಯಾಚುಲೇಟ್ ಟು ದೆಮ್. ಆ ಕೇಸಲ್ಲಿ ನಾವು 300 ಗ್ರಾಮ್ ಗೋಲ್ಡ್, 300 ಗ್ರಾಮ್ ಗೋಲ್ಡ್ ಮತ್ತು 475 ಗ್ರಾಮ್ ಸಿಲ್ವರ್ ಅದು ರಿಕವರಿ ಮಾಡಿದ್ದೀವಿ. ಅದು ಟೋಟಲ್ ವ್ಯಾಲ್ಯೂ 45 lakh ಅದು ಬರುತ್ತೆ. ಅದು ನಂತರ ಒಂದು ಟೆಂಪಲ್ ಥೆಫ್ಟ್ ಕೂಡ ಕೆಲವು ಆಗ್ತಾಯಿತ್ತು. 5 ಟೆಂಪಲ್ ಥೆಫ್ಟ್ ಬ್ಯಾಕ್ ಟು ಬ್ಯಾಕ್ ಆಗಿತ್ತು ಬೇರೆ ಬೇರೆ ಲಿಮಿಟಲ್ಲಿ. ಬೇತಮಂಗಲಾಯಲ್ಲಿ, ಕಾಮ್ ಸಮುದ್ರದಲ್ಲಿ, ಬಂಗಾರಪೇಟೆ, ಮಾಸ್ತಿಯಲ್ಲಿ, ಕೈಸಂಬಲಿಯಲ್ಲಿ. ಆ ಟೆಂಪಲ್ ಥೆಫ್ಟ್ ಗ್ಯಾಂಗ್ ಕೂಡ ನಮ್ಮ ಬೇತಮಂಗಲ ಇನ್ಸ್ಪೆಕ್ಟರ್ ಜಗದೀಶ್ ಅವ್ರದ್ದು ತಂಡ ಮತ್ತು ನಾವು ಸಬ್ ಇನ್ಸ್ಪೆಕ್ಟರ್ ತ್ಯಾಗರಾಜ್ ತಂಡ ಅವರು ಪತ್ತೆ ಮಾಡಿದ್ದಾರೆ. ಆ ಕೇಸ್ ಜೊತೆಗೆ ಒಂದು HPT ಕೇಸ್ ಕೂಡ ಪತ್ತೆ ಆಗಿತ್ತು ಬೇತಮಂಗಲಾಯಲ್ಲಿ. ಸೊ ಆ ಕೇಸಲ್ಲಿ ಟೋಟಲ್ 500 ಗ್ರಾಮ್ ಸಿಲ್ವರ್ ಮತ್ತು 6.78 ಗ್ರಾಮ್ ಗೋಲ್ಡ್ ಅದು ರಿಕವರಿ ಆಗಿತ್ತು. ಮತ್ತು ಒಂದು ಕಾಮ್ ಸಮುದ್ರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಕೂಡ ಒಂದು ರೀಸೆಂಟ್ಲಿ ಜುಲೈ ತಿಂಗಳಲ್ಲಿ ಒಂದು HPT ಡಿಟೆಕ್ಟ್ ಆಯಿತು. ಅಲ್ಲಿ 24 ಗ್ರಾಮ್ ಚಿನ್ನದ ಅದು ಕಳ್ತನ ಆಗಿತ್ತು. ಅದು ಅಲ್ಲಿ ಆರೋಪಿ ಉಪೇಂದ್ರ ಅವರಿಗೆ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಈ ಟೋಟಲ್ 9 ಕೇಸಸ್ HPT ಕೇಸಸ್ ಪತ್ತೆ ಆಗಿದೆ. ಅದರಲ್ಲಿ ಟೋಟಲ್ ಮೂಲ್ಯ 46,91,000, ಟೋಟಲ್ 306.78 ಗ್ರಾಮ್ ಗೋಲ್ಡ್ ಮತ್ತು 975 ಗ್ರಾಮ್ ಸಿಲ್ವರ್ ಅದು ನಾವು ರಿಕವರಿ ಮಾಡಿದ್ದೀವಿ. ನಮ್ಮ ಎಲ್ಲ ತಂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅನಲೈಸಿಂಗ್ ದ ಟೆಕ್ನಿಕಲ್ ಎವಿಡೆನ್ಸಸ್, ಸೋ ಮೆನಿ ಮೋರ್ ದೆನ್ ಇವೆಲ್ಲ ಕೇಸಲ್ಲಿ ಸೇರಿ ಮೋರ್ ದೆನ್ 400 CCTV ಅನಲೈಸಿಸ್ ಮಾಡಿ CDR ಪತ್ತೆ ಮಾಡಿ CDR ಅನಾಲಿಸಿಸ್ ಮಾಡಿ ನಾವು ಎಲ್ಲ ಕೇಸ್ ಪತ್ತೆ ಮಾಡಿದ್ದೀವಿ. ಅದಕ್ಕೆ ನಾವು ಅವರಿಗೆ ಬಹುಮಾನ ಕೂಡ ಕೊಡ್ತೀವಿ.